ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತೊಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಲಿದೆ. ಇದುವರೆಗೆ ಕಾರ್ಯಕ್ರಮ ಪ್ರಾರಂಭ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗೆ. ಅದು ನಡೆಯೋದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲಿ. ಅಲ್ಲಿ ನಡೆಯುವುದೇನು, ಅದು ರಾಷ್ಟ್ರೀಯ ಪ್ರಕೃತಿ ದಿನಾಚರಣೆಯಂತೆ. ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದವರು ಯಾರು? ಇದು ಖಾಸಗಿ ಕಾರ್ಯಕ್ರಮವೇ, ಸರ್ಕಾರಿ ಕಾರ್ಯಕ್ರಮ? ಈ ಬಗ್ಗೆ ವಿವರಗಳು ನನ್ನ ಬಳಿ ಇಲ್ಲ. ಅದು ನಡೀತಾ ಇರೋದು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕಾ ಹೇಳಿಕೆಯನ್ನು ನೀಡಿದವರು ಧರ್ಮಸ್ಥಳದವರು. ಈ ಕಾರ್ಯಕ್ರಮದ ಉದ್ಘಾಟನೆ ಏನಿದೆ, ಪ್ರಕೃತಿ ದಿನಾಚರಣೆ, ರಾಷ್ಟ್ರೀಯ ಪ್ರಕೃತಿ ದಿನಾಚರಣೆ, ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರುವವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದರಲ್ಲಿ ಅಧ್ಯಕ್ಷತೆ ವಹಿಸುವವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು. ಉಳಿದಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವವರು ಯಾರು? ಆಹ್ವಾನ ಪತ್ರಿಕೆ ಪ್ರಕಾರ ವಿಧಾನಸಭೆಯ ಸ್ಪೀಕರ್ ಆಗಿರುವ UT ಖಾದರ್ ಅವರು ಮತ್ತು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಶಿವಕುಮಾರ್ ಅವರು. ಈ ಒಂದು ಪತ್ರಿಕಾ ಹೇಳಿಕೆ ಏನಿದೆ, ಉಜಿರೆಯಲ್ಲಿ ನೀಡಿದ ಹೇಳಿಕೆ, ಅದು ಕನ್ನಡದ ಪ್ರಮುಖ ಪತ್ರಿಕೆ ಅಂತಲೂ ಬಂದಿದೆ. ಅದನ್ನು ನೋಡಿದಾಗ ಕೆಲವು ಪ್ರಶ್ನೆಗಳು ನಮ್ಮಲ್ಲಿ ಒಡಮೂಡ್ತವೆ. ಒಂದು ಬಹಳ ಮುಖ್ಯವಾದ ಪ್ರಶ್ನೆ, ಇದನ್ನು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಿನಲ್ಲಿ ಆ ವ್ಯವಸ್ಥೆ ಮಾಡಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸುವ ಈ ಯೋಜನೆಯನ್ನು ರೂಪಿಸಿದವರು ಯಾರು? ಮತ್ತು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ, ಒಪ್ಕೊಂಡಿದ್ದಾರೆ. ಯಾಕೆ ಅಂತಂದರೆ, ಬಹಳ ಮುಖ್ಯವಾಗಿ ಈಗ ಇಂತಹ ಕಾರ್ಯಕ್ರಮದಲ್ಲಿ ಸರ್ಕಾರ, ಸ್ಪೀಕರ್ ಮೊದಲಾದರೂ ಪಾಲ್ಗೊಳ್ಳುವುದಕ್ಕೆ ಬೇಕಾದ ವಾತಾವರಣ ಇಲ್ಲ. ಯಾಕಿಲ್ಲ ಅಂದರೆ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರ ಪ್ರಕರಣಗಳು, ಹೆಣಹೂತ ಪ್ರಕರಣ, ಹೆಣ ಸಾಗಿಸಿದ ಪ್ರಕರಣದ ಬಗ್ಗೆ SIT ತನಿಖೆ ನಡೀತಾ ಇದೆ. ಈ SIT ತನಿಖೆಗೆ ಆದೇಶ ನೀಡಿದ್ದು ಸರ್ಕಾರ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೆ ಮೆಸೇಜ್ ಅಥವಾ ಸಂದೇಶ ಎತ್ತ ಹೋಗುತ್ತೆ. ಅದರ ಜೊತೆ ಒಂದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ವೀರೇಂದ್ರ ಹೆಗ್ಗಡೆಯವರು, UT ಖಾದರ್ ಅವರು ಕುಳಿತುಕೊಳ್ಳುವುದೇನಿದೆ, ಆ ಮೂಲಕ ಇವರೆಲ್ಲ ಒಂದು ಎನ್ನುವ ಸಂದೇಶ ಸಮಾಜದ ಮುಂದೆ ಹೋಗುತ್ತಾ? ಸಮಾಜ ಇದನ್ನು ಸ್ವೀಕರಿಸುವಂಥ ಮನಸ್ಥಿತಿಯಲ್ಲಿದೆಯಾ? ಯಾಕೆಂದರೆ ಇವತ್ತಿನ ದಿನ ಬಹುತೇಕ ಯಾವುದು ಹಿಂದೂ ಸಮಾಜ ಅಂತ ಕರೀತಾರಲ್ಲ, ಅದರ ಒಳಗಡೆ ಕೂಡ ಸೌಜನ್ಯ ಸಾವಿನ ಬಗ್ಗೆ ಒಂದು ಆಕ್ರೋಶ ಇದೆ, ಒಂದು ಸಿಟ್ಟಿದೆ, ಒಂದು ನಿರೀಕ್ಷೆ ಇದೆ. ಇದರಲ್ಲಿ ನ್ಯಾಯ ಹೊರಗೆ ಬರಲಿ ಅಂತ ಜನ ಹೇಳುವಂಥ ಸಂದರ್ಭದಲ್ಲಿ ನ್ಯಾಯ ಎಲ್ಲಿಂದ ಹೊರಗೆ ಬರಬೇಕು, ಹೇಗೆ ಹೊರಗೆ ಬರಬೇಕು? ಅದರ ಜೊತೆಗೆ ಇಡೀ ಈ ಪ್ರಕರಣ ಏನಿದೆ, ನಾನು ಬಹಳ ಸಂದರ್ಭದಲ್ಲಿ ಹೇಳಿದಾಗ ಇಂಥವ್ರ ಮಾಡಿಸೋರು ಅಂತ ನಾನು ಹೇಳಲ್ಲ, ಹೆಗ್ಗಡೆಯವರ ಪಾತ್ರ ಇದೆ ಅಂತಲೂ ನಾನು ಅನ್ನಲ್ಲ. ಆದರೆ ನೈತಿಕ ಜವಾಬ್ದಾರಿ ಇದೆ. ಅವರು ಧರ್ಮಾಧಿಕಾರಿಗಳಾದಂಥ ಸ್ಥಳದಲ್ಲಿ ಅನಾಮಧೇಯ ಹೆಣಗಳು ಬೀಳ್ತವೆ ಅಂತಾದರೆ, ಅತ್ಯಾಚಾರ ನಡೆಯುತ್ತೆ ಅಂತಾದರೆ, ಮತ್ತು ಯಾವುದೇ ಒಂದು ಪ್ರಕರಣದ ನ್ಯಾಯಯುತವಾದ ತನಿಖೆ ನಡೆಯಲ್ಲ ಅಂದರೆ ಅದರ ಜವಾಬ್ದಾರಿ ಯಾರದ್ದು? ವೀರೇಂದ್ರ ಹೆಗ್ಗಡೆಯವರದೇ ಅಲ್ವಾ? ಆ ನೈತಿಕ ಜವಾಬ್ದಾರಿ ಹೊರಬೇಕಾದ ಒಬ್ಬ ವ್ಯಕ್ತಿ, ಅವರ ಜೊತೆ ವೇದಿಕೆ ಹಂಚಿಕೊಂಡು ಕುಳಿತುಕೊಳ್ಳುವ ಸಚಿವರುಗಳು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೋಮುವಾದಿ ರಾಜಕಾರಣ ಒಂದು ಕಡೆ ನಡೀತಾ ಇದ್ದರೆ ಅದನ್ನು ಹತ್ತಿಕ್ಕುವುದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತಂದರೆ, RSS ನಾಯಕರು ಮತ್ತು UT ಖಾದರ್ ನಡುವೆ ಇರುವ ಒಳ ಒಪ್ಪಂದಗಳು. RSSನವರಿಗೂ UT ಖಾದರ್ ಬೇಕು, UT ಖಾದರ್ನವರಿಗೂ RSS ಬೇಕು. ಇಂಥ ವಾತಾವರಣದಿಂದಾಗಿಯೇ ಕಲುಷಿತಗೊಂಡಿದೆ. ಅಟ್ಲೀಸ್ಟ್ ವಿಧಾನಸಭೆಯ ಸ್ಪೀಕರ್ ಈ ಪ್ರಕರಣ ತನಿಖೆಯಾಗಿ ಸತ್ಯ ಹೊರಗೆ ಬರುವವರೆಗೆ ನಾನು ಇಂಥವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳುವ
ಒಂದು ನೈತಿಕ ಶಕ್ತಿ ಖಾದರ್ ಅವರಲ್ಲಿ ಇರಬೇಕಾಗಿತ್ತಲ್ವ? ಅವರಲ್ಲೂ ಇಲ್ಲ ಅನಿಸುತ್ತೆ. ಇದೇ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ಬೋದಾಗಿತ್ತು. ಗೊತ್ತಿಲ್ಲ ನನಗೆ, ಇವತ್ತು ಕೊನೆಯ ಮೂಮೆಂಟ್ನಲ್ಲಿ ಅವರೇನಾದರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ಇರ್ತಾರೆ ಅನ್ನೋಂಥ ಸಣ್ಣ ನಿರೀಕ್ಷೆ ಕೂಡ ಇದೆ. ಮುಖ್ಯಮಂತ್ರಿಗಳು ಹೇಳ್ಬೋದಾಗಿತ್ತು, ನಾವೇ ನೇಮಿಸಿರುವ SIT ತನಿಖೆ ನಡೀತಾ ಇದೆ, ಆದ್ದರಿಂದ ಅದು ಮುಗಿಯುವವರೆಗೆ ನಾವು ಪಾಲ್ಗೊಳ್ಳಲ್ಲ. ದಿನೇಶ್ ಗುಂಡೂರಾವ್ ಅಂತ ಗಟ್ಟಿತನ ಇರುವ ನಾಯಕರೇ ಅಲ್ಲ, ಅವರು ಈಗ ಹೇಳ್ತಾರೆ ಅಂತ ಅಂದ್ಕೊಂಡಿಲ್ಲ. ಆದರೆ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ನಡೆದರೆ ಸಮಾಜಕ್ಕೆ ಹೋಗುವ ಸಂದೇಶ ಏನು ಗೊತ್ತಾ? ಇವರೆಲ್ಲ ಒಂದೇ, ಯಾರಿಗೂ ಸತ್ಯ ಹೊರಗೆ ಬೇಕಾಗಿಲ್ಲ ಅಂತ. ಅದಕ್ಕೆ ಇವತ್ತು ಯಾರೋ ಒಬ್ಬರು ನನಗೆ ಹೇಳ್ತಾ ಇದ್ದು, ಸರ್ ಇದು ಇಡೀ ಈ ವಿಷಯ ಏನಿದೆ ಇದು ನೋಡುವಷ್ಟು ಸರಳವಾಗಿಲ್ಲ ಅಂತ. ಯಾಕೆ ಅಂತ ಕೇಳಿದೆ. ಕೇವಲ ಇದು ಧರ್ಮ ಮತ್ತು ರಾಜಕಾರಣದ ಪ್ರಶ್ನೆ ಮಾತ್ರ ಅಲ್ಲ. ಧರ್ಮ ಮತ್ತು ರಾಜಕಾರಣ, ಅದರ ಜೊತೆಗೆ ವ್ಯಾವಹಾರಿಕ ಸಂಬಂಧಗಳು. ಧರ್ಮ ಮತ್ತು ರಾಜಕಾರಣ ಸೇರಿದೆ, ಅದರ ಜೊತೆಗೆ ವ್ಯಾವಹಾರಿಕ ಸಂಬಂಧ ಸೇರಿದೆ, ಲಾಭ ನಷ್ಟದ ಪ್ರಶ್ನೆ ಇದೆ. ಇದು ಎಲ್ಲವೂ ಒಟ್ಟಾಗಿ ಈ ಒಂದು ಅತ್ಯಾಚಾರ, ಹತ್ಯಾಕಾಂಡ, ಈ ಪ್ರಕರಣಗಳೇನಿದೆಯಲ್ಲ ಅದನ್ನು ಮುಚ್ಚಿ ಹಾಕುವ ಯತ್ನ ನಡೆಯುತ್ತೆ. ಅದನ್ನು ಮೀರಿ ಅವರ ಸಂಬಂಧಗಳು ಏನೋ ಇದೆ ಅಂತ. ಏನು ಸರ್ ಅಂದೆ. ನಾವು ಹೇಳಿದ್ರು, ನಮಗೆ ಅನ್ನಿಸುವ ಹಾಗೆ ಮುಖ್ಯಮಂತ್ರಿಗಳೇನಿದಾರಲ್ಲ ಅವರು ನಿಸ್ಸಹಾಯಕರಾಗಿದ್ದಾರೆ. ಅವರು ಏನನ್ನೂ ಮಾಡಲಾರದ ಸ್ಥಿತಿಯಲ್ಲಿದ್ದಾರೆ. ಅವರನ್ನು ಉಳಿದೆಲ್ಲ ಶಕ್ತಿಗಳು ನಿಯಂತ್ರಿಸುವ ವಾತಾವರಣ ಸೃಷ್ಟಿಯಾಗಿದೆ. ಕನಿಷ್ಠ ಇಂತಹ ಪ್ರಕರಣದ ಇಂತಹ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಲ್ಲ, ನ್ಯಾಯಯುತ ತನಿಖೆ ನಡೀಲಿ ಅಂತ ಹೇಳಲಾಗದ ಅಸಹಾಯಕತೆ ಮುಖ್ಯಮಂತ್ರಿಗಳಿಗಿದೆ ಅಂತ ಅಂದರು. ಯಾರೊಬ್ಬರು ನಾನು ದೂರವಾಣಿ ಕರೆ ಮಾಡಿ, ನನಗಿದು ಶಾಕ್ ಆಯಿತು. ಮುಖ್ಯಮಂತ್ರಿಗಳು ನಿಸ್ಸಹಾಯಕರ? ಹಾಗಿದ್ರೆ ಏನು ರಾಜ್ಯದ ಗತಿ ಏನು? ಮುಖ್ಯಮಂತ್ರಿಗಳೇ ನಿಸ್ಸಹಾಯಕರಾದರೆ ಇಡೀ ರಾಜ್ಯ ನಿಸ್ಸಹಾಯಕರಾಗುತ್ತಲ್ವ? ಹಾಗಿದ್ರೆ ನ್ಯಾಯ ಇನ್ನೊಂದು ಹೊರಗೆ ಬರಲ್ವಾ? ಅದಕ್ಕೆ ಅವ್ರು ಹೇಳಿದ್ ಗೊತ್ತಿಲ್ಲ ಸರ್. ಈಗ ಯಾವ ಸ್ಥಿತಿ ಇದೆ ಅಂದರೆ, ಇಂಡಿಯಾದ ಯಾವ ತನಿಖಾ ಸಂಸ್ಥೆ ತನಿಖೆ ನಡೆಸಿದ್ರು ಇದು ಹೊರಗಡೆ ಬರಲ್ಲ, ಇದು ಸತ್ಯ ಸಮಾಧಿ ಆದಂತೆ, ಇನ್ನು ಯಾರು ಮಾಡಬೇಕೋ ಗೊತ್ತಿಲ್ಲ ಅಂದರು. ಆ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಆದ್ದರಿಂದ ನೋಡ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಏನು ಆಗತ್ತೆ ಅನ್ನೋದನ್ನು ಲೆಟ್ ಅಸ್ ವೇಟ್ ಅಂಡ್ ಸಿ. ಅಲ್ಲಿವರೆಗೆ ನಮಸ್ಕಾರ.